ಸಾಂಗ್ಸ್ ಇರ್ಬೋದು ಸರ್, ನಿಮ್ಮ ಅಪ್ಪು ಸಿನಿಮಾದಲ್ಲಿ ಎಲ್ಲವೂ ಸೂಪರ್ ಹಿಟ್. ಮಾಡಿರೋ ಅಷ್ಟು ಸಾಂಗ್ಗಳಿರ್ಬೋದು, ಮ್ಯೂಸಿಕ್ ಇರ್ಬೋದು, ಆ ಸ್ಟೆಪ್ಸ್ ಇರ್ಬೋದು, ಇಂದಿಗೂ ಸಹ ಟ್ರೆಂಡಿಂಗ್ ನಲ್ಲಿರುವಂತದ್ದು. ನೀವು ಆ ಒಂದು ಸ್ಟೆಪ್ ಎಲ್ಲ ಮಾಡುವಂಥದ್ದು ಆ ಸಂದರ್ಭದಲ್ಲಿ ಏನಾದರೂ ಮೆಲ್ಕ್ ಹಾಕೋದಾದ್ರೆ? ಅಪ್ಪು ಸಾರು ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸರು ಅಂತ ಇಡೀ ಎಲ್ಲರಿಗೂ ಗೊತ್ತು. ಅಪ್ಪು ಸಿನಿಮಾದಲ್ಲೂ ಅಷ್ಟೇ ಅವರು ಸಖತ್ ಪ್ರಿಪೇರ್ ಆಗಿದ್ರು. ಫೈಟ್ಸು ಮುಂಚೆನೇ ಫೈಟ್ ಕಲಿತಿದ್ರು, ಆಮೇಲೆ ಡ್ಯಾನ್ಸ್ಗೆ ಹೋಗ್ತಿದ್ರು, ಎಲ್ಲ ರೆಡಿಯಾಗಿ ಕೇಕ್ ಥರ ರೆಡಿಯಾಗಿದ್ದರು. ಆ ಸಿನಿಮಾ ಬಂತು, ಏನು ಡ್ಯಾನ್ಸು ಎಲ್ಲ ಒಂದೊಂದೇ ಟೇಕು, ಒಂದು 3 ಮಾನಿಟ್ರು ಒಂದೇ ಟೇಕು, ಆಮೇಲೆ ಸಖತ್ತಾಗಿ ಮಾಡೋರು. ಆಮೇಲೆ ಇಷ್ಟ ಡ್ಯಾನ್ಸ್ ಮಾಸ್ಟ್ರು ನಿಜವಾಗ್ಲೂ ಅವರು ಅಷ್ಟೇ. ಒಳ್ಳೊಳ್ಳೆ ಸ್ಟೆಪ್ಗಳು ಅಪ್ಪು ಸರ್ಗೆ ಕೊಟ್ಟಿದ್ದಾರೆ, ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ. ಆ ಡ್ಯಾನ್ಸ್ ಮಾಡ್ಬಿಟ್ಟು ಬಂದು ನಮಗೆ ಕೇಳೋರು, ಚೆನ್ನಾಗಿ ಬಂತ ಸರ್, ಸುಮ್ಮನಿರಿ ಸರ್, ಚೆನ್ನಾಗಿ ಬಂತ ಅಂತ ಕೇಳ್ತಾರೆ. ಅಯ್ಯೋ ಅದ್ಭುತ ಬಿಡಿ, ನಮ್ಮ ಕೂದಲೆಲ್ಲ ನಿಂತ್ಕೊತಿತ್ತು ಅವ್ರು ಡ್ಯಾನ್ಸ್ ಮಾಡ್ಬೇಕಾರೆ. ನಮಗಂತೂ ಡ್ಯಾನ್ಸ್ ಬರಲ್ಲ, ನಾವು ಹಿಂದೆ 4 ಜನ ಔಟ್ ಫೋಕಸಲ್ಲಿ ಹಿಂದೆ ನಿಂತ್ಕೊಂಡು ಹಿಂಗೆ ಕೈ ಹಿಂಗೆ ಅನ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ. ಮಾಸ್ಟ್ರು ಬನ್ನಿ ಮುಂದೆ, ಸರ್ ಏನು ಬರಲ್ಲ ಸರ್, ಅಷ್ಟೇ ಹಿಂಗೆ ಅನ್ನೋದು ಅಷ್ಟೇ. ಅಪ್ಪು ಸರ್ ಮಾಡೋದು ನೋಡಿ ನಾವು ದಿಗ್ಭ್ರಾಂತರಾದ್ವಿ. ನಿಮ್ಮ ಮನೆಗೆ ಬಂದಿದ್ದು, ಆಗಮಿಸಿದ್ದು, ಈ ರೀತಿ ಏನಾದರೂ ಕ್ಷಣಗಳಿದಾವ? ಮೈಸೂರಲ್ಲಿ ನಾವಿದ್ವಿ ಮುಂಚೆ, ನಾನು ಅವಾಗ 5th ಸ್ಟ್ಯಾಂಡರ್ಡು. ಆಗ ಅಪ್ಪು ಸಾರು ಶೂಟಿಂಗೆಲ್ಲ ಬರೋರಲ್ಲ, ಅಣ್ಣವ್ರದ್ದು ಸಿನಿಮಾ ಅನುರಾಗ ಆಡಳಿತ ಅದು ಇದು ತುಂಬ ಸಿನಿಮಾ ಮೈಸೂರಲ್ಲಿ ಮಾಡಿದರು. ಆವಾಗ ಅಪ್ಪು ಸಾರು ಚಿಕ್ಕ ಹುಡುಗ ಬರೋರು. ಆಗ ಬಂದಾಗ ನಮ್ಮ ಮನೆಗೆಲ್ಲ ತುಂಬ ಸಲ ಬಂದಿದ್ದಾರೆ. ಅಣ್ಣವರು, ಅಕ್ಕವರು, ಶಿವಣ್ಣವರು, ರಾಘಣ್ಣವ್ರು ಎಲ್ಲ ಬಂದಿದ್ರು. ಅಪ್ಪು ಸಾರು ಒಂದು ಸಲ ಹಿಂಗೆ ಬಂದಿದ್ದರು. ನಾನು ಸ್ಕೂಲಲ್ಲಿದ್ದೆ, ಅಲ್ಲೇ ಮನೆ ಪಕ್ಕದೊಳಗಡೆ, ಆ ಕಡೆನೇ ಸ್ಕೂಲು, 5th ಸ್ಟ್ಯಾಂಡರ್ಡು. ಯಾವುದೋ ಒಂದು ಲೂನಾ ಇತ್ತು ಅಲ್ಲಿ, ಆ ಲೂನಾ ಓಡಿಸ್ಕೊಂಡು ಸ್ಕೂಲ್ಗೆ ಬಂದುಬಿಟ್ಟಿದ್ರು. ಸ್ಕೂಲಿಗೆ ಬಂದು ಶ್ರೀಕಾಂತ್ ನೋಡಬೇಕು ಅಂತ ಬಂದ ತಕ್ಷಣ ಎಲ್ಲ ಇಡೀ ಸ್ಕೂಲಲ್ಲಿ ಮಕ್ಕಳುಗಳೆಲ್ಲ ಮುಗಿಲು ಬಿದ್ದರು. ಅಪ್ಪು ಸರ್ನ ನೋಡಿ ಆಶ್ಚರ್ಯಪಟ್ಟರು. ಆಮೇಲೆ ಬಂದು ಮಾತಾಡ್ಸ್ಕೊಂಡು ಹೋದರು. ಸೊ ಚಿಕ್ಕದ್ರಲ್ಲೆಲ್ಲ ತುಂಬ ಅವ್ರ ಜೊತೆ ಒಡನಾಟ ತುಂಬ ಇತ್ತು. ಅಲ್ಲಿ ನಾವು ಬೆಂಗಳೂರಿಗೆ ಬಂದಾಗೆಲ್ಲ, ಅಪ್ಪನ ಜೊತೆ ಶೂಟಿಂಗ್ ಬಂದಾಗೆಲ್ಲ ಪುನೀತ್ ಫಾರಮ್ ಮೈಸೂರು ರೋಡಲ್ಲಿದೆಯಲ್ಲ, ಅಲ್ಲಿ ಹೋಗ್ತಿದ್ವಿ. ಅಪ್ಪು ಸಾರು ಅವ್ರ ಕಾರಲ್ಲಿ ಕರ್ಕೊಂಡು ಹೋಗೋರು. ಅಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡೋದಾಗಲಿ, ಆಟ ಆಡೋದು, ನೆಲ್ಲಿಕಾಯಿ ಕಿತ್ಕೊಳ್ಳೋದು, ಆ ಮಾವಿನ ತೋಟ ಎಲ್ಲ ಅವ್ರದ್ದು ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಮಾವಿನ ಹಣ್ಣು, ಮಾವಿನಕಾಯಿ ಎಲ್ಲ ತಿನ್ನೋದು. ತುಂಬ ಚಿಕ್ಕದ್ರಲ್ಲಿ ಅವ್ರ ಜೊತೆ ತುಂಬ ಆಟ ಆಡಿದ್ವಿ. ಏನಾದರೂ ಈ ರೀತಿ ಸಣ್ಣ ಸಣ್ಣ ವಿಷಯಗಳನ್ನು ಹೇಳ್ಕೊತಿದ್ರೆ ಸರ್? ಅಂದರೆ ಅಪ್ಪನ ಜೊತೆ ಏನಾದರೂ ಲೈಕ್ ಕಾಲು ಎಳೆಯುವಂಥದ್ದು ಇರ್ಬೋದು, ಅಪ್ಪ ಏನೋ ಬೈದ್ರು ಅನ್ನುವಂಥದ್ದು? ಹಾಂ ಇಲ್ಲ, ಕೃಷ್ಣಣ್ಣ ಅಂತ ಬಾಯಿ ತುಂಬ ಹೇಳೋರು. ನಮ್ಮ ತಂದೆ ಕಂಡ್ರೆ ತುಂಬ ಅಂದರೆ ತುಂಬ ಪ್ರೀತಿ. ಶಿವಣ್ಣವ್ರಿಗೂ ಅಷ್ಟೇ, ರಾಘಣ್ಣವ್ರಿಗೂ ಅಷ್ಟೇ, ಆಮೇಲೆ ಅಪ್ಪು ಸರ್ಗಂತೂ ಹೆವಿ. ಕೃಷ್ಣ ಒಳ್ಳೆ ಫ್ಯಾಮಿಲಿ. ಅಷ್ಟು ಆ ಯೋಗ ನಮ್ಮ ತಂದೆ ಪಡೆದಿದ್ರು. ಏನು ಯೋಗ? ಅವ್ರ ಮನೇಲಿ ಒಂದು ಒಳ್ಳೆ ಹೆಸರು ತೊಗೊಂಡ್ರಲ್ಲ, ಆ ಯೋಗ ಪಡೆದಿದ್ರು. ಆಮೇಲೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಿರ್ಲಿಲ್ಲ. ಅಣ್ಣವ್ರನ್ನಾಗಲಿ, ಪಾರ್ವತಕ್ಕವ್ರನ್ನಾಗಲಿ, ಅಪ್ಪು ಸರ್ನಾಗಲಿ, ಶಿವಣ್ಣವ್ರಾಗಲಿ, ರಾಘಣ್ಣ, ಯಾರನ್ನೂ ಅವರು ನಮ್ಮ ತಂದೆ ಬಿಟ್ಕೊಡ್ತಿರ್ಲಿಲ್ಲ. ಏನಾದ್ರು ನಾವು ತಮಾಷೆಗೆ ಏನಾದ್ರು ಮಾತಾಡಿದಾಗ ಅಪ್ಪು ಗುಡ್ ಅನ್ನೋರು. ಶಿವಣ್ಣನೂ ಅಷ್ಟೇ, ಶಿವಣ್ಣ ಮನಮೆಚ್ಚದ ಹುಡುಗಿಲ್ಲೂ ನಮ್ಮ ತಂದೆ ಆ್ಯಕ್ಟ್ ಮಾಡಿದ್ದಾರೆ, ಅದರಲ್ಲೂ ವರ್ಕ್ ಮಾಡಿದ್ದಾರೆ. ಅದು ಸೂಪರ್ ಹಿಟ್ಟು. ಆ್ಯಟ್ರಿಕ್ ಹೀರೋ ಅಂತಂದರೆ 3 ಸಿನಿಮಾ ಲೈನಾಗಿ ಹಂಗೆ ಸೂಪರ್ ಹಿಟ್ ಆಯಿತು. ಆನಂದು, ರಥಸಪ್ತಮಿ, ಮನಮೆಚ್ಚದ ಹುಡುಗಿ. ಆಮೇಲೆ ರಾಘಣ್ಣವ್ರದ್ದು ಗೊತ್ತು, ಅಣ್ಣವ್ರಿಗೆ ರಾಘಣ್ಣ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಪಡ್ತಿದ್ರಂತೆ. ಬಟ್ ನಂಜುಂಡಿ ಕಲ್ಯಾಣ ಮಾಡಿದ್ರು. ಅಯ್ಯೋ ಏನಾಗುತ್ತೋ ಎತ್ತಾಗುತ್ತೋ ಅಂತ ಮನೇಲಿ ಅಂದ್ಕೊಂಡಿದ್ರು. ಆದರೆ ಅದು ಸೂಪರ್ ಹಿಟ್ ಆಗುತ್ತೆ. ಅದೇನು ಆ ಕೃಪಾ ಕಟಾಕ್ಷ ಆ ಮನೇಲಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.